ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ನಾನು ಇವತ್ತು ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಆಯುಧ ಪೂಜೆ ಮಾಡೋಕ್ಕೆ ಟ್ಯಾಕ್ಟ್ರಿ ಮತ್ತು ಬೋರ್ವೆಲ್ಲು ಮಿಷಿನ್ ಮನೆಗಳಿದ್ದಾವೆ. ಅದನ್ನೆಲ್ಲ ಪೂಜೆ ಮಾಡಿಕೊಂಡು ಬಾಯ್ ನೀರಕ್ಕಿ ನೀರಕ್ಕಿ ಬಾಯ್ ನೀರಕ್ಕಿ ಸಿಯೋ ನೀರಕ್ಕಿ. ಇವಾಗ ಬಂದ್ವಿ ಗೈಸ್ ಮನೆಗೆ. ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಾಯಿತು. ಇವಾಗ ವಾಷಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಬನ್ನಿ. ಟ್ಯಾಕ್ಟ್ರಿ ಎಲ್ಲ ತೊಳಿಬೇಕು. ನನ್ನ ತಮ್ಮ ನಮ್ಮ ಅಪ್ಪ ಹೋಗಿದ್ದಾರೆ ತೊಳೆಯೋಕ್ಕೆ. ತೋರಿಸ್ತೆ. ಈಗ ಟ್ಯಾಕ್ಟ್ರಿನ ತೊಳಿಬೇಕು. ಟ್ಯಾಕ್ಟ್ರಿ ಹಿಂದೆಗಡೆ ಶೆಡ್ ಎರಡೂ ತೊಳಿಬೇಕು. ನಮ್ಮ ಅಪ್ಪ ಹೋಗಿದ್ದಾರೆ ಅದನ್ನೆಲ್ಲ ಫಸ್ಟು ಇದನ್ನು ಮಾಡೋಕ್ಕೆ ತೆಗ್ಯೋಕ್ಕಾಚೆ. ಈಗ ಇದನ್ನು ತೊಳೆದು ಆಮೇಲೆ ತೋಟ ಅದು ಇದು ಏನದು ಬೋರ್ವೆಲ್ದು ಅವರೆಲ್ಲ ಅದನ್ನು ತೊಳೆಯೋಕೆ ನಮ್ಮ ಅಪ್ಪನೇ ಹೋಗ್ತಾರೆ. ಯಾಕಂದರೆ ಅದು ಸ್ವಲ್ಪ ಹುಳಗಳೆಲ್ಲ ಇರುತ್ತೆ ಅಂತ ನಮ್ಮ ಅಪ್ಪನೇ ಹೋಗ್ತಾರೆ. ನನ್ನ ತಮ್ಮ ನಮ್ಮ ಅಪ್ಪ ಹೋಗ್ತಾರೆ. ನಾವು ಇಲ್ಲಿಂದ ಮಾಡ್ಕೊಬೇಕು. ತೋರಿಸ್ತೀನಿ ಬನ್ನಿ ಹಿಂದೆಗಡೆ ಶೆಡ್ಡು ಹೆಂಗೈತಿ. ಇದೆಲ್ಲ ನಮ್ಮ ಅಜ್ಜಿ ಹಾಕಿರೋದು ಮನೆ ಪಕ್ಕದಲ್ಲಿ. ಇದು ಶೆಡ್. ಅಲ್ಲಿ ಶೆಡ್ಡಿಗೆ ಹೋಗೋಣ. ಇದೇ ಶೆಡ್ ನಮ್ಮದು. ಇದಿಷ್ಟು ಇವಾಗ ಕ್ಲೀನ್ ಮಾಡಬೇಕು. ನಾನು ಕ್ಲೀನ್ ಮಾಡಿ ಸಿಗ್ತೀನಿ. ಅಮ್ಮ ಏನು ಈರ್ಮಸ್ತಮ್ಮ ಮಾಡೋಕ್ಕೆ ಹೋಗೋರೆ. ಅದಕ್ಕೆ ಅವ್ರೊಬ್ರು ಹೋಗೋರಂತ ನಾನು ಹೋಗ್ತಾಯಿದ್ದೀನಿ. ಅಪ್ಪ ಈ ಊರು ಬಿಸಿಲಿಗೆ ನಾನಿರೋ ಕಲರು ಶೇಡ್ ಆಗೋಯ್ತಾ ಇದ್ದೀನಿ. ಅಷ್ಟು ಬಿಸಿಲು ಹೊಡಿತೈತೆ. ಅಮ್ಮ ಇಲ್ಲೇ ಇದೆಯಾ? ಬನ್ನಿ ತೋರಿಸ್ತೀನಿ ಈರ್ಮಸ್ತಮ್ಮ ಹೆಂಗೆ ಮಾಡ್ತೀವಿ ಅಂತ. ಅಲ್ಲಿ ಮಾಡ್ತವ್ರೆ. ಇಲ್ಲೇ ಮಾಡ್ತವ್ರೆ ಈರ್ಮಸ್ತಮ್ಮ. ಇಲ್ಲೇ ಮಾಡೋದು. ಹಿಂಗೇನೋ ಹಿಂಗೆ ಕಟ್ಟವ್ರೆ. ಹಿಂಗೆ ಸ್ಟ್ರೈಟ್ ಹಂಗೆ ಮೇಲಕ್ಕೆ ಅದ್ರ ಮೇಲೆ 3 ಕಲ್ಲಿಕ್ಬಿಟ್ಟು ಸೀರೆ ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಫುಲ್ ಮಾಡಿದ್ಮೇಲೆ ತೋರಿಸ್ತೀನಿ ರೀ ನಮ್ಮಮ್ಮ ಹೆಂಗೆ ಮಾಡೋದಂತ. ಅಲ್ಲಿ ಮೇಲೆ ಹೋದರೆ ಅಲ್ಲಿ ಕಾಣ್ತಾ ಇರೋದ್ರಲ್ಲಿ ಅಲ್ಲಿ ನಮ್ಮ ತಾತನ ನಮ್ಮದು ಜಾಗ ಇರೋದು ಜಮೀನಿರೋದು ಅಲ್ಲೈತೆ. ಅಲ್ಲಿ ನಮ್ಮ ತಾತನ ಪೂಜೆ ಮಾಡಿದ್ವಲ್ಲ ಅಲ್ಲಿ ಹೋಗ್ಬೇಕು. ಅಲ್ಲಿ ನಮ್ಮ ತಾತನದು ಗೋರಿ ಇರೋದು. ಅಲ್ಲಿ ಪೂಜೆ ಮಾಡಿದ್ದು. ಇಲ್ಲಿ ಈರ್ಮಸ್ತಮ್ಮ ಮಾಡೋದು. ಇದು ಯಾವಾಗ ಬೇರೆಯವ್ರದ್ದು. ಒಟ್ಟಿನಲ್ಲಿ ಊರಿಗೆ ಬಂದರೆ ಅಂತೂ ಗ್ರೀನ್ ಫುಲ್ಲು ಎಲ್ಲ ಕಡೆ ನೀಟಾಗಿ ಕಾಣಿಸ್ತದೆ. ನಮ್ಮಮ್ಮ ಅಲ್ಲಿ ಮಾಡ್ತಾವ್ರೆ ನೋಡಿ. ಸ್ಪ್ರೈಟ್ ಅಲ್ಲ, ಅದು ನೀರು ತಗೊಬಂದಿರೋದು ಅಲ್ಲೆಲ್ಲ ತೊಳೆಯೋಕ್ಕೆ ಅಂತ. ಅದೇನು ಹಂಗೆ ನೋಡ್ತೀಯಾ? ಹಾಂ, ಯಾರೂ ಇಲ್ಲ ಇಲ್ಲಿ. ಯಾರೂ ಇಲ್ಲ. ಎಲ್ಲ ದನ ಮೇಯ್ಸೋಕೊಂಡೋಗೋರೆ. ಖಾಲಿ ಹೊಡಿತೈತೆ ಇಲ್ಲಿ ಜಾಗ. ಯಾರೂ ಇಲ್ಲ. ನಮ್ಮಮ್ಮ ಒಬ್ಬರೇ ಅಂದ್ಬಿಟ್ಟು ಭಯ ಒಬ್ರಿಗೆ ಇಲ್ಲಿರೋಕ್ಕೆ ಅಂತ. ಯಾರೂ ಇಲ್ಲ ಈ ತೋಟದಲ್ಲಿ. ಮತ್ತು ಇಲ್ಲಿ ಯಾರೂ ಓಡಾಡಲ್ಲ. ಅದಕ್ಕೆ ನಮ್ಮಮ್ಮ ಒಬ್ಬರೇ ಅಂತ ಇಲ್ಲಿಗೆ ಬಂದಿದ್ದೀನಿ. ನಮ್ಮಪ್ಪ ನನ್ನ ತಮ್ಮ ಅಲ್ಲಿ ಮಾಡ್ತಾವ್ರೆ. ಈಗ ಹೋಗ್ಬಿಟ್ಟು ಹೆಲ್ಪ್ ಮಾಡಬೇಕು. ಮಾಡ್ತಾಯಿದ್ದೆ, ಅವರೊಬ್ಬರೇ ಬಂದರು ಅಂತ ಜೊತೆಗೆ ಬಂದು ಇಲ್ಲಿ ಕೂತಿದ್ದೀನಿ ಸುಮ್ಮನೆ ಮಾಡ್ಕೊಳ್ಳೋಗಂಟ. ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ ಮಾಮವ್ರ ಮನೆ ಪಕ್ಷ ಇವತ್ತು ಊಟಕ್ಕೆ ಹೋಗೋಣ. 3 ವ್ಲಾಗಲ್ಲೂ ನಾನು ನಾನ್ ವೆಜ್ ತೋರಿಸಿದ್ದೀನಿ. ಅದಕ್ಕೆ ಈ ವ್ಲಾಗಲ್ಲಿ ನಾನ್ ವೆಜ್ ತೋರಿಸಲ್ಲ. ಹೋಗೋದು ಮತ್ತು ಅಲ್ಲಿ ಏನೇನು ಮಾಡ್ತೀವಿ, ಸ್ವಲ್ಪ ರೀಲ್ಸ್ಗಳೆಲ್ಲ ಮಾಡ್ತೀವಿ. ಯಾಕಂದರೆ ಕಸಿನ್ಸ್ ಸೇರಿರ್ತಾರಲ್ಲಿ. ಮಾಡಿಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದು ಇಲ್ಲಿ ಊರಿನ ಮನೆಗೆ ನಾಳೆ ಎದ್ದು ಪೂಜೆ ಮಾಡಿ ಬೆಂಗಳೂರು ನೋಡೋರಿಗೆ ಹಿಂಗೆ ಮಾಡಿದ್ದೀವಿ. ನಾನು ಅಲ್ಲಿ ಹೋಗಂಗಿಲ್ಲ. ಹಿಂಗೆ ಝೂಮ್ ಮಾಡಿ ತೋರಿಸ್ತೀನಿ ಹಿಂಗೆ ಮಾಡಿದ್ದೀವಿ ಅಂತ. ಹಿಂಗೆ ನಾವು ಈರ್ಮಸ್ತಮ್ಮ ಮಾಡೋದು ಮಾಡಾಯಿತು. ಇವಾಗ ಹೋಗೋಣ. ಅದು ಉತ್ತ ಅಲ್ಲ ಹಾಲು ಹಾಕಿ ಇಲ್ಲಿ ಪೂಜೆ ಮಾಡಿ ಸೀರೆ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಮಾಡಾಯಿತು ಬನ್ನಿ ಇವಾಗ ಹೋಗ್ಬಿಟ್ಟು ಕ್ಲೀನಿಂಗ್ ಹೋಗೋಣ. ಮತ್ತು ನಾನು ಇನ್ನೂ ಹಾರಗಳು ಬೇರೆ ಮಾಡಬೇಕು. ಟ್ಯಾಕ್ಟ್ರಿಗಳಿಗೆ ಹಾರ ಮಾಡಬೇಕು. ಇನ್ನು ಬೆಜ್ಜಾನ್ ಕೆಲಸಗಳೈತಿ. ಬಾ ಎತ್ಕೊ ಆಯಿತಾ. ಹಾರ ಮಾಡಿ ಇನ್ನು ನಮ್ಮ ಮಾಮರ ಮನೆಗೆ ಬೇರೆ ಹೋಗ್ಬೇಕು ಸಾಯಂಕಾಲ. ಹೋಣ ಅಪ್ಪ. ಬಿಸಿಲು ಸುಟ್ಟು ಹೋಯ್ತಾ ಅದಿಲ್ಲಿ ಹೇಳಿ. ಇವಾಗ ಅದನ್ನೆಲ್ಲ ಮತ್ತೆ ಎತ್ಕೊಂಡು ಹೋಗ್ಬೇಕು. ಸ್ವಲ್ಪ ಒಂದು ಬಾಳೆಹಣ್ಣು ಸ್ವಲ್ಪ ಏನೇನು ಇಕ್ಕಿರ್ತೀವಿ ಅದನ್ನೆಲ್ಲ ಇಲ್ಲಿ ಸ್ವಲ್ಪ ಇಟ್ಟು ಇನ್ನು ಮಿಕ್ಕಿದೆಲ್ಲ ಮನೆಗೆ ತೊಗೊಂಡೋಗೋದು. ಈರ್ಮಸ್ತಮ್ಮನ ಮಾಡಿರೋದು. ಈರ್ಮಸ್ತಮ್ಮ
ನೋಡಿ ಗೈಸ್, ನಾವು ಈ ಥರ ಮಾಡೋದು ನೀರ್ಮಸ್ತಮ್ಮ. ನನ್ನ ಮಗಳು ಎಲ್ಲ ಎತ್ತಾದ್ಮೇಲೆ ವಿಡಿಯೋ ಮಾಡಮ್ಮ ಅಂತದ್ದು. ಈ ಕಡ್ಗನೆ ಮೇನ್ ಗೈಸ್, ಈ ಪೂಜೆ ಕಡ್ಗನೆ ಮೇನು. ಇದು ನಮ್ಮ ತಾತವರ ಅಮ್ಮನ, ಅವ್ರಮ್ಮನ, ಅವ್ರು ಎಷ್ಟು ಲೇಟ್ ಜನ್ರೇಷನ್ ಮಾವ ಕಾಲದಲ್ಲಿ ಇಟ್ಟಿದ್ದು. ಇದನ್ನ ಮೇನು ಅದನ್ನ ಇವಾಗ ದೇವ್ರಿಗೆ ಇಡ್ತಾವ್ರೆ. ಅದನ್ನ ಇಡಲೇಬೇಕು, ಇದು ಮೇನು. ಏನು ಮರೆತರು ಇದನ್ನು ಮರೆಯೋಂಗಿಲ್ಲ. ಈ ಮಸ್ತಮ್ಮ ಮಾಡುವಾಗ ಅದನ್ನ ಇಟ್ಟೇ ಮಾಡಬೇಕು. ಅವ್ರ ಜನ್ರೇಷನ್ ಅವ್ರದ್ದು ತುಂಬ ಜನ್ರೇಷನ್ ಹಿಂದೆ ಅವ್ರದ್ದು ಖಡ್ಗ ವಸ್ತುನ ಕಡ್ಗನೆ. ಆಮೇಲೆ ಅಮ್ಮ ನಾಗರ ತಾಲಿ, ಅದು ನಾಗರ ತಾಲಿ ಅದು ಬೇರೆ, ಅದೊಂದಿದೆ. ಅದನ್ನ ಇಟ್ಬಿಟ್ಟು ಒಂದು ಮಾಡಬೇಕು ನಾವು. 1 hour later. ಇಲ್ಲಿರೋ ಬಿಸಿಲಿಗೆ ಒಳ್ಳೆ ನಾಟಿ ಮಜ್ಜಿಗೆ ನೋಡಿ, ನಮ್ಮ ಅಪ್ಪ ಫ್ರೆಂಡ್ ತಂದ್ಕೊಡ್ತಾರೆ ನಾಟಿದು. ಏನು ಸಕ್ಕದಾಗಿರುತ್ತೆ ಮಜ್ಜಿಗೆ. ಇಲ್ಲಿ ಈ ಬಿಸಿಲು ನೋಡಿ ಹೆಂಗೆ ಹೊಡಿತಾ ಇದೆ ಅಪ್ಪ, ಕಣ್ಣೇ ಕಾಣಿಸ್ತಾ ಇಲ್ಲ, ಆ ರೇಂಜ್ ಹೊಡಿತಾ ಇದೆ ಬಿಸಿಲು. ಅದಕ್ಕೆ ಮಜ್ಜಿಗೆ ಕುಡಿಯೋಣ ಇವಾಗ. ಸೆಟ್ಟಿಂಗಲ್ಲೇ ಹೊಗೆ ಬತ್ತಾಯಿತು ನಮ್ಮ ಮಿಷಿನಲ್ಲಿ, ಆ ರೇಂಜಿಗೆ ಐತೆ ಮರ. ಹಂಗೆ ಹಿಂಗೆ ಜೋಡಿಸ್ತಾ ಇದ್ದೀನಿ. 1 eternity later. ಫೈನಲಿ ಈ ರೇಂಜಿಗೆ ಕ್ಲೀನ್ ಮಾಡಿ ಈಗ ತೊಳೆದು ಮುಗೀತು. ಆಗಿಂದು ಬಿಫೋರ್ ಆಫ್ಟರ್ ನೋಡಿ ಹೆಂಗಿದೆ. ಕ್ಲೀನ್ ಆಯಿತು ಸದ್ಯ. ಈಗ ಶೆಡ್ ಆಯಿತು. ನಾಳೆ ಬೆಳಗ್ಗೆ ಅಲ್ಲಿ ತೋಟದಲ್ಲಿ ಇಲ್ಲಿ ನಮ್ಮ ಮಾಮರೆಲ್ಲ ಸೇರಿ ಗಣೇಶ ಕೂರಿಸಿದ್ದಾರೆ ನೋಡಿ ಗೈಸ್. ಗಣೇಶ ನಾಳೆ ವಿಸರ್ಜನೆ ಅನಿಸುತ್ತಿದ್ದು. ನಾಳೆ ವಿಸರ್ಜನೆ ಇದ್ದರೆ ತೋರಿಸ್ತೀನಿ ವಿಸರ್ಜನೆ ಹೆಂಗೆ ಮಾಡೋದು. ಅವ್ರ ವ್ಲಾಗ್ನ ಅವರೇ ನೋಡ್ತಾವ್ರೆ, ಅವ್ರಿಗೆ ತೋರಿಸಿರ್ಲಿಲ್ಲ ಯಾರು. ಹಾಂ, ಆಮೇಲೆ ನಾನು ಏನೋ ಮಾಡ್ತಾರೆ ಅಂದ್ರೆ ನಾನು ಅಲ್ಲಿ ಕೂತಿದ್ನಪ್ಪ. ಇದು ಮಾಡೋದಿದು ನಾನು ಇದನ್ನ ಇಲ್ಲೇ ಕೂತಿದ್ದೀನಿ. ಇಲ್ಲೇ ಈ ಥರ ಇಲ್ಲಿ ನೋಡ, ಇದೆಲ್ಲ ಇಟ್ಕೊಂಡವ್ರೆ, ಒಳಗಡೆ ಇಟ್ಕೊಂಡವ್ರೆ. ಇದು 3ನೇ ಅತ್ತೆ ಮನೆ. ಇವ್ರದ್ದು ಮನೇಲಿ ಊಟ ಆಯಿತು. ನೆಕ್ಸ್ಟು ಇವಾಗ ನಮ್ಮ ಮೊದಲನೇ ಅತ್ತೆ ಮನೆಗೆ ಊಟಕ್ಕೆ ಹೋಗ್ಬೇಕು. ರೋಡೆ ಈ ರೇಂಜಿಗೆ ರೆಡಿ ಮಾಡೋರೆ ಈ ಸಲ. ಲೈಟಿಂಗ್ ಎಲ್ಲ ಗ್ರ್ಯಾಂಡ್ ಗಣೇಶ ಫೆಸ್ಟಿವಲ್. ಒಂದು ನಿಮಿಷ ಮುಂದಕ್ಕೆ ಹೊಂಟೋಗ್ಬಿಡ್ತೀನಿ. ಇವಾಗ ಮೊದಲನೇ ಅತ್ತೆ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಮಾಡಿಕೊಂಡು ಈಗ ಇಲ್ಲೊಂದು ಸ್ವಲ್ಪ ಮಾಡಿಕೊಂಡು ಮನೆಗೆ ಹೋಗಬೇಕು. ಹೋಗೋಣ ಈಗ. ಮೊದಲನೇ ಅತ್ತೆ ಸ್ಟ್ರೀಟ್ ಲೈಟು, ಗಣೇಶ ಹಬ್ಬಕ್ಕೆ ಸ್ಟ್ರೀಟ್ ಲೈಟ್ ಎಲ್ಲ ಹಾಕೋರೆ. ಹಳ್ಳಿ ಜೀವನ ಸಕ್ಕತ್ತಾಗಿದೆ. ವಾಕ್ ಮಾಡ್ಕೊಂಡು ಆ ಮನೆಯಿಂದ ಈ ಮನೆಗೆ ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ. ಇಲ್ಲಿ ಫಸ್ಟ್ನೇ ಅತ್ತೆ ಮನೆಯಲ್ಲಿ ಮಾಡಿರೋದು ಇದು. ಹಾವಲ್ಲ ಅನ್ಸುತ್ತೆ. ಹಾವ ಅಲ್ಲ, ನೆರೆಹುಳನ. ಮತ್ತೆ ಅಷ್ಟೊಂದು ಸ್ಪೀಡ್ ಆಗ್ತೈತೆ. ಹಾವು, ಮರಿ ಹಾವು ನೋಡಿ ಗೈಸ್, ಮರಿ ಹಾವು. ದೀಕ್ಷಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.